ಯಲ್ಲಾಪುರದಲ್ಲಿ ಹಿಂದೂ ಮಹಿಳೆ ಕೊಂದಿದ್ದವನು ಆತ್ಮಹತ್ಯೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಆರೋಪಿ ರಫೀಕ್. ಮದುವೆಗೆ ಒಪ್ಪದಂತಹ ವಿವಾಹಿತ ಮಹಿಳೆಯ ಕತ್ತು ಸೀಳಿ ಕೊಂದಿದ್ದಾನೆ ರಫೀಕ್. ನೋಡಿ, ಯಲ್ಲಾಪುರದಲ್ಲಿ ವಿವಾಹಿತ ಹಿಂದೂ ಮಹಿಳೆ ಕೊಲೆ ಪ್ರಕರಣ ಸಂಬಂಧವಾಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಆರೋಪಿ ರಫೀಕ್. ಮದುವೆಗೆ ಒಪ್ಪದಂತಹ ವಿವಾಹಿತ ಮಹಿಳೆ ಕತ್ತು ಸೀಳಿ ಕೊಂದಿರ್ತಾನೆ ಈತ. ಯಲ್ಲಾಪುರದ ಕಾಳಮ್ಮ ನಗರದಲ್ಲಿ ನಡೆದಿರುತ್ತೆ ಈ ಒಂದು ಘಟನೆ. ರಂಜಿತಾ ಅವರನ್ನ ಕೊಲೆ ಮಾಡಿರ್ತಾನೆ ರಫೀಕ್. ರಂಜಿತಾ ಕೊಲೆ ಬಳಿಕವಾಗಿ ಎಸ್ಕೇಪ್ ಆಗಿರ್ತಾನೆ ರಫೀಕ್. ಇದೀಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಆರೋಪಿ ಬಂಧನಕ್ಕೆ 4 ವಿಶೇಷ ಪೊಲೀಸ್ ತಂಡವನ್ನ ಕೂಡ ರಚನೆ ಮಾಡಲಾಗಿತ್ತು. ಶ್ವಾನ ದಳದಿಂದ ಹುಡುಕಾಟವನ್ನ ನಡೆಸುವಾಗ ರಫೀಕ್ ಶವ ಪತ್ತೆಯಾಗಿದೆ. ಯಲ್ಲಾಪುರದಲ್ಲಿ ಆದಂತಹ ವಿವಾಹಿತ ಹಿಂದೂ ಮಹಿಳೆ ಕೊಲೆ ಪ್ರಕರಣ ಸಂಬಂಧವಾಗಿ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ರು. 4 ತಂಡವನ್ನ ಕೂಡ ರಚನೆ ಮಾಡಿದ್ರು. ಆರೋಪಿ ಏನಿದ್ದಾನೆ ರಫೀಕ್ನನ್ನು ಬಂಧಿಸಬೇಕು ಅಂತ ಹೇಳಿ 4 ತಂಡಗಳನ್ನು ಕೂಡ ಪೊಲೀಸರು ರಚನೆ ಮಾಡಿಕೊಂಡಿರ್ತಾರೆ. ಡಾಗ್ ಸ್ಕ್ವಾಡ್ಗಳನ್ನು ಕೂಡ ನಿಯೋಜನೆ ಮಾಡಿಕೊಳ್ಳಲಾಗಿರುತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ಹುಡುಕಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ನೋಡಿ, ಯಲ್ಲಾಪುರದ ಕಾಳಮ್ಮ ನಗರದಲ್ಲಿ ಘಟನೆಯಾಗಿರುತ್ತೆ. ರಂಜಿತಾ ಅವರ ಕೊಲೆ ಮಾಡಿರ್ತಾನೆ ರಫೀಕು. ಸೊ ಕೊಲೆ ಮಾಡಿಬಿಟ್ಟು ಏನಾಗಿರ್ತಾನೆ ಈತ, ಎಸ್ಕೇಪ್ ಆಗಿಬಿಟ್ಟಿರ್ತಾನೆ. ಯಾರ ಕೈಗೂ ಕೂಡ ಸಿಕ್ಕಿರೋದಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ 4 ವಿಶೇಷ ಪೊಲೀಸ್ ತಂಡವನ್ನು ಕೂಡ ರಚನೆ ಮಾಡಲಾಗಿರುತ್ತೆ. ಜೊತೆಗೆ ಶ್ವಾನ ದಳದಿಂದ ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಶವ ಪತ್ತೆಯಾಗಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಉದಯ್. ಎಸ್ ಉದಯ್, ಯಾವಾಗ ಗೊತ್ತಾಯ್ತು ಈತ ಆತ್ಮಹತ್ಯೆನ ಮಾಡಿಕೊಂಡಿದ್ದಾನೆ ಅಂತ ಹೇಳಿ, ಜೊತೆಗೆ ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಏನಂತಂದ್ರೆ, ಯಲ್ಲಾಪುರ ಪಟ್ಟಣದ ಕಾಳಮ್ಮ ನಗರದಲ್ಲಿ ನಿನ್ನೆ ಹಾಡ ಹಗುಲೆ ಏನು ವಿವಾಹಿತ ಮಹಿಳೆಯ ಕುತ್ತಿಗೆಯನ್ನ ಸೀಳಿ ರಫೀಕ್ ಎಂಬಾತ ಆಕೆಯನ್ನ ಕೊಲೆಯನ್ನ ಮಾಡಿ ಪರಾರಿಯಾಗಿದ್ದ. ಆತನ ಬಂಧನಕ್ಕಾಗಿ ಕೂಡ ಪೊಲೀಸರು 4 ವಿಶೇಷ ಪೊಲೀಸ್ ತಂಡಗಳನ್ನ ಕೂಡ ರಚನೆ ಮಾಡಿದ್ರು. ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಹುಡುಕಾಟವನ್ನ ನಡೆಸೋದಕ್ಕೆ ಮುಂದಾಗಿದ್ರು. ಈ ಮಧ್ಯದಲ್ಲೇ ಕೂಡ ಹಿಂದೂ ಪರ ಸಂಘಟನೆಗಳು ಕೂಡ ಇವತ್ತು ಯಲ್ಲಾಪುರ ಬಂದ್ಗೆ ಕೂಡ ಕರೆ ಕೊಟ್ಟಿದ್ದು. ಬೆಳಗ್ಗೆಯಿಂದಲೇ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಮಾಡಲಾಗಿತ್ತು. ಇನ್ನೊಂದು ಕಡೆ ಪೊಲೀಸರು ಕೊಲೆ ಆರೋಪಿಯಾಗಿರ್ತಕ್ಕಂತಹ ರಫೀಕ್ ಬಂಧನಕ್ಕಾಗಿ ಹುಡುಕಾಟ ನಡೆಸ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಆತನ ಶವ ಅಂದ್ರೆ ಯಲ್ಲಾಪುರ ಪಟ್ಟಣದ ಸುಮಾರು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತ ಅರಣ್ಯ ಪ್ರದೇಶದಲ್ಲಿ ಮರಕ್ಕೆ ನೇಣು ಹಾಕೊಂಡಂತ ಸ್ಥಿತಿಯಲ್ಲಿ ಇದೀಗ ಪತ್ತೆಯಾಗಿದೆ. ಸ್ಥಳಕ್ಕೆ ಏನು ಪೊಲೀಸರು ಕೂಡ ಭೇಟಿಯನ್ನು ನೀಡಿ ಅಲ್ಲಿ ಪರಿಶೀಲನೆ ಕೂಡ ನಡೆಸಿದರೆ ಪಂಚನಾಮೆ ಕೂಡ ಮಾಡಲಾಗಿದೆ. ಈಗ ಇನ್ನು ಕೆಲವೇ ಹೊತ್ತಲ್ಲಿ ಆತನ ಶವವನ್ನ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಯ ಶವಗಾರಿಕೆ ಕೂಡ ತರೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಆರೋಪಿ ಏನು ಕೊಲೆಯನ್ನ ಮಾಡಿ ಈ ಕೊನೆಗೆ ತಾನು ಕೂಡ ಇದೀಗ ನೇಣಿಗೆ ಶರಣಾಗಿದ್ದು ವಿಶೇಷ ಒಂದು ಹೇಳ್ಬೋದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.